ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ಏಮ್ ಸ್ಕ್ವೇರ್ ಕಾರ್ಪೊರೇಷನ್. ಸ್ನೇಹಿತರೆ, ನಮ್ಮ ಏಮ್ ಸ್ಕ್ವೇರ್ ಕಾರ್ಪೊರೇಷನ್ ನಲ್ಲಿ ನಿಮಗೆ ಸಾಕಷ್ಟು ಹೌಸ್ ಹೋಲ್ಡ್ ಪ್ರಾಡಕ್ಟ್ಗಳು ಸಿಗುತ್ತೆ. ಅದು ಅಗ್ರಿಕಲ್ಚರ್ ಯೂಸ್ ಇರ್ಬೋದು, ಮನೆ ಯೂಸ್ಗೆ ಬೇಕಾಗುವಂತಹ ಅಪ್ಲಯನ್ಸಸ್ ಇರ್ಬೋದು. ಅಷ್ಟೇ ಅಲ್ಲ, ನೀವು ಕಮರ್ಷಿಯಲಿ ಯೂಸ್ ಮಾಡುವಂತಹ ಸಾಕಷ್ಟು ಅಪ್ಲಯನ್ಸಸ್ಗಳು ನಮ್ಮ ಏಮ್ ಸ್ಕ್ವೇರ್ ಕಾರ್ಪೊರೇಷನ್ ಅಲ್ಲಿ ಸಿಗುತ್ತೆ. ಕೇವಲ ಅಪ್ಲಯನ್ಸಸ್ಗಳು ಮಾತ್ರ ಸಿಗುತ್ತೆ ಅಂತಲ್ಲ, ಅಪ್ಲಯನ್ಸಸ್ಗಳ ಜೊತೆ ಬೆಸ್ಟ್ ಪ್ರೈಸ್ ಸಿಗುತ್ತೆ, ಲೈಫ್ ಟೈಮ್ ವಾರಂಟಿ ಸಿಗುತ್ತೆ. ಸ್ನೇಹಿತರೆ, ಒಂದು ಪ್ರಾಡಕ್ಟ್ನ ನಾವು ನಿಮಗೆ ಕೊಡ್ತೀವಿ ಅಂದರೆ ಅದರ ಮೇಲಿನ ಕಂಪ್ಲೀಟ್ ಜವಾಬ್ದಾರಿಯನ್ನು ನಾವು ತಗೊಳ್ತೀವಿ. ಕೇವಲ ಒಂದು ದಿವಸ 2 ದಿವಸ ಮಾತ್ರ ಅಲ್ಲ, 1 ವರ್ಷ ಗ್ಯಾರಂಟಿ ಕೊಡ್ತೀವಿ, ಲೈಫ್ ಟೈಮ್ ವಾರಂಟಿ ಕೊಡ್ತೀವಿ ನಮ್ಮ ಪ್ರತಿಯೊಂದು ಪ್ರಾಡಕ್ಟ್ಗಳ ಮೇಲೆ. ನಮ್ಮ ಏಮ್ ಸ್ಕ್ವೇರ್ ಕಾರ್ಪೊರೇಷನ್ಲಿ ನಿಮಗೆ ವಾಷಿಂಗ್ ಮಷಿನ್ಗಳು ಸಿಗುತ್ತೆ. ವಾಷಿಂಗ್ ಮಷಿನ್ ಅಲ್ಲಿ ನಿಮಗೆ ಪೋರ್ಟಬಲ್ ವಾಷಿಂಗ್ ಮಷಿನ್ಗಳು ಸಿಗುತ್ತೆ, ಸೆಮಿ ಆಟೋಮೆಟಿಕ್ ವಾಷಿಂಗ್ ಮಷಿನ್ಗಳು ಸಿಗುತ್ತೆ, ನಿಮಗೆ ಪ್ರೆಷರ್ ವಾಷರ್ಗಳು ಸಿಗುತ್ತೆ. ಪ್ರೆಷರ್ ವಾಷರ್ಗಳಲ್ಲೂ ಅಷ್ಟೇ, ನಿಮಗೆ ಡೊಮೆಸ್ಟಿಕ್ ಯೂಸ್ಗೆ ಬೇಕು ಅಂದ್ರೆ ಡೊಮೆಸ್ಟಿಕ್ ಯೂಸ್ ಅಲ್ಲಿ ಸಿಗುತ್ತೆ, ಕಮರ್ಷಿಯಲ್ ಯೂಸ್ಗೆ ಬೇಕು ಅಂದ್ರೆ ಕಮರ್ಷಿಯಲ್ ಸಿಗುತ್ತೆ. ಅಷ್ಟೇ ಅಲ್ಲ, ಸೆಮಿ ಕಮರ್ಷಿಯಲ್ ಪ್ರೆಷರ್ ವಾಷರ್ಗಳು ಕೂಡ ನಮ್ಮಲ್ಲಿ ನಿಮಗೆ ಅವೈಲೇಬಲ್ ಇದೆ. ಸ್ನೇಹಿತರೆ, ವ್ಯಾಕ್ಯೂಮ್ ಕ್ಲೀನರ್ಗಳಿರಬಹುದು. ಇಷ್ಟೇ ಅಲ್ಲ, ನಮ್ಮಲ್ಲಿ ಸಾಕಷ್ಟು ಅಗ್ರಿಕಲ್ಚರಲ್ ಪ್ರಾಡಕ್ಟ್ಸ್ ಸಿಗುತ್ತೆ. ಫಾರ್ ಎಕ್ಸಾಂಪಲ್, ಅದು ಬ್ರಷ್ ಕಟರ್ಸ್ ಇರಬಹುದು, ಚೈನ್ ಸಾಸ್ ಇರಬಹುದು, ಇನ್ನು ವಾಟರ್ ಪಂಪ್ಗಳಿರ್ಬೋದು. ಈ ರೀತಿಯ ಸಾಕಷ್ಟು ಪ್ರಾಡಕ್ಟ್ಗಳು ಸಿಗುತ್ತೆ. ಟ್ರಾವೆಲ್ ಕಾರ್ಗೆ ರಿಲೇಟೆಡ್ ಆಗಿ ಅಂದ್ರೆ ಒಂದು ಹ್ಯಾಂಡ್ ಪಂಪ್ ಸಿಗುತ್ತೆ ನಿಮಗೆ, ಚಿಕ್ಕದಾದಂತಹ ಕಾರ್ ಇನ್ಫ್ಲೇಟರ್ ಮತ್ತೆ ಕಾರ್ ಇನ್ವರ್ಟರ್ಗಳು ಸಿಗುತ್ತೆ. ಅದ್ರ ಬಗ್ಗೆ ಕೂಡ ಡೆಡಿಕೇಟೆಡ್ ವಿಡಿಯೋವನ್ನ ನಾವು ಚಾನಲ್ ಅಲ್ಲಿ ಮಾಡಿದೀವಿ. ಇವತ್ತು ಸ್ನೇಹಿತರೆ, ನಾವು ಒಂದು ಪರ್ಟಿಕ್ಯುಲರ್ ಆಗಿರುವಂತಹ ವಾಷಿಂಗ್ ಮಷಿನ್ ಬಗ್ಗೆ ಕಂಪ್ಲೀಟ್ ಆಗಿರುವಂತಹ ಇನ್ಫಾರ್ಮೇಶನ್ ನಿಮಗೆ ಪ್ರೊವೈಡ್ ಮಾಡ್ತಾ ಇದ್ದೀವಿ. ಅದು ಬಂದ್ಬಿಟ್ಟು ನಮ್ಮ EG ಎವರ್ಗ್ರೀನ್ ಮಾಡೆಲ್ ಅಲ್ಲಿ ಬರುವಂತಹ 15 ಕಿಲೋ ಕೆಪಾಸಿಟಿ ಇರುವಂತಹ ವಾಷಿಂಗ್ ಮಷಿನ್. ಒಂದು ಸೂಪರ್ ಆದಂತಹ ವೈಟ್ ಮತ್ತು ಪಿಂಕ್ ಲುಕ್ ಅಲ್ಲಿ ಬರ್ತಾ ಇದೆ. ಇದರ ಕಾನ್ಫಿಗರೇಷನ್ ಇರಬಹುದು, ಇದರ ಯೂಸೇಜ್, ಇದ್ರ ಜೊತೆ ಬರುವಂತಹ ಆಕ್ಸೆಸರೀಸ್, ಇದರ ಕಾನ್ಫಿಗರೇಷನ್, ಅಷ್ಟೇ ಅಲ್ಲ, ಇದರದ್ದೇ ಆದಂತಹ ಒಂದು ಡೆಮೋ ಕೂಡ ಈ ವಿಡಿಯೋದಲ್ಲಿ ನಿಮಗೆ ಅವೈಲೇಬಲ್ ಇದೆ. ಇದು EG 15 ಕಿಲೋ ಪರ್ಲ್ ಸ್ಮಾರ್ಟ್ ಬಜರ್ ಇರುವಂತಹ ವಾಷಿಂಗ್ ಮಷಿನ್. ನಿಮಗೆ ಇಲ್ಲಿ 5 ನಾಬ್ಗಳು ಸಿಗ್ತಾ ಇದೆ. ಇವುಗಳ ಯೂಸೇಜ್ ಏನು, ಇದರ ಬಳಕೆ ಹೇಗೆ, ಇದರಲ್ಲಿ ಏನು ಬರುತ್ತೆ, ಹೇಗೆ ಬರುತ್ತೆ ಅನ್ನುವಂತಹ ಇನ್ಫಾರ್ಮೇಶನ್ನ ಇವಾಗ ನಾನು ಕೊಡ್ತೀನಿ. ಮೊದಲನೇದಾಗಿ ಇದು ಬಂದು ವಾಷರಲ್ಲಿ ನಿಮಗೆ ಅದ್ರ ಜೊತೆ ಈ ರೀತಿಯ ಪೈಪ್ಗಳು ಆಕ್ಸೆಸರೀಸ್ ಆಗಿ ಬರುತ್ತೆ. ಓಕೆ, ಒಳಗಡೆ ನೀವು ಇಂಪೆಲ್ಲರ್ ನೋಡ್ಬೋದು, ಬೇರೆ ಬೇರೆ ರೀತಿಯಲ್ಲಿ ಟರ್ನ್ ಆಗುತ್ತೆ. ಒಂದೇ ಸಮಯದಲ್ಲಿ ಕ್ಲಾಕ್ ವೈಸ್ ಮತ್ತೆ ಆಂಟಿ ಕ್ಲಾಕ್ ವೈಸ್ ಬೇರೆ ಬೇರೆ ರೀತಿಯಲ್ಲಿ ರೊಟೇಟ್ ಆಗುವಂತಹ ಇಂಪೆಲ್ಲರ್ಗಳ ಒಂದು ಕಾಂಬಿನೇಷನ್ ಇದಾಗಿರುತ್ತೆ. ಸ್ನೇಹಿತರೆ, ಇವುಗಳ ಯೂಸೇಜ್ ಹೇಗೆ ಅಂತ ನಿಮಗೆ ಡೆಮೋ ಪಾರ್ಟ್ ಅಲ್ಲಿ ತೋರಿಸ್ತೀನಿ. ಇನ್ನು ಪಕ್ಕದಲ್ಲಿ ನಿಮಗೆ ಇಲ್ಲಿ ಒಂದು ಡ್ರೈಯರ್ ಕೂಡ ಬರುತ್ತೆ. ಈ ತರ ಒಂದು ಡ್ರೈಯರ್ ಬರುತ್ತೆ. ಇನ್ನು ಡ್ರೈಯರ್ ಒಳಗಡೆ ಹಾಕೋಕೆ ನಿಮಗೆ ಒಂದು ಸೇಫ್ಟಿ ಲಿಡ್ ಕೂಡ ಇದ್ರ ಜೊತೆ ಅವೈಲೇಬಲ್ ಇದೆ. ಇವುಗಳನ್ನ ಬಳಸೋದು ಹೇಗೆ ಅಂತ ನಾನು ನಿಮಗೆ ಮುಂದೆ ಡೆಮೋ ಪಾರ್ಟ್ ಅಲ್ಲಿ ಹೇಳ್ತೀನಿ. ಇದರ ಕೆಪಾಸಿಟಿ ಬಂದು ಟೋಟಲ್ 15 kg. ನೀವು ಒಂದು ಜಾಯಿಂಟ್ ಫ್ಯಾಮಿಲಿಯಲ್ಲಿ ಇರ್ತೀರಾ ಅಥವಾ PGಗಳನ್ನ ನಡೆಸ್ತಾ ಇರ್ತೀರಾ ಅಂತ ಜಾಗದಲ್ಲಿ ಇದು ತುಂಬಾ ಯೂಸ್ ಆಗುತ್ತೆ. ತುಂಬಾನೇ ಕಡಿಮೆ ಬೆಲೆಗೆ ಈ ರೀತಿಯ ವಾಷಿಂಗ್ ಮಷಿನ್ಗಳು ನಿಮಗೆ ಸಿಗುತ್ತೆ. ಮಾರ್ಕೆಟ್ ಅಲ್ಲಿ ಬೇರೆ ಬೇರೆ ಬ್ರ್ಯಾಂಡ್ಗಳಲ್ಲಿ ಈ ರೀತಿಯ ವಾಷಿಂಗ್ ಮಷಿನ್ ಸೆಮಿ ಆಟೋಮೆಟಿಕ್ ತಗೊಳ್ಳಿ, ವಾಷಿಂಗ್ ಮಷಿನ್ ನೀವು ಬೈ ಮಾಡ್ತೀರಾ ಅಂದ್ರೆ ಅವುಗಳ ಪ್ರೈಸ್ ನಿಮಗೆ ಮೋರ್ ದೆನ್ 35,000 to 40,000 ಇರುತ್ತೆ. 15 kg ಕೆಪಾಸಿಟಿ. 15 kg ಕೆಪಾಸಿಟಿಯಲ್ಲಿ ಸಾಕಷ್ಟು ಬ್ರ್ಯಾಂಡ್ಗಳಲ್ಲಿ ವಾಷಿಂಗ್ ಮಷಿನ್ ಅವೈಲೇಬಲ್ ಇಲ್ಲ. ಆದ್ರೂ ಕೂಡ ನಮ್ಮಲ್ಲಿ ನಿಮಗೆ ಬೆಸ್ಟ್ ಕ್ವಾಲಿಟಿ ಲೈಫ್ ಟೈಮ್ ವಾರಂಟಿ ಜೊತೆ ಈ ವಾಷಿಂಗ್ ಮಷಿನ್ ಸಿಗ್ತಾ ಇದೆ. ನೀವು ಹಿಂದೆ ಕೂಡ ನೋಡ್ಬೋದು, ಇಲ್ಲಿ ಬ್ಲ್ಯಾಕ್ ಸ್ಮಾರ್ಟ್ ಇದೆ, 12 kg ಕೆಪಾಸಿಟಿ ಇದು. ಇಲ್ಲಿ ನಿಮಗೆ EG ಸ್ಮಾರ್ಟ್ 10 kg ಕೆಪಾಸಿಟಿ ವಿತ್ ಬಜರ್ ವಿತ್ ಡ್ರೈಯರ್ ಇರುವಂತದ್ದು ಬರುತ್ತೆ. ಇಲ್ಲಿ ಬ್ಲ್ಯಾಕ್ ಕೂಡ ವಿತ್ ಡ್ರೈಯರ್ ಬರ್ತಾ ಇದೆ, ಇಲ್ಲೂ ಕೂಡ ವಿತ್ ಡ್ರೈಯರ್ ಸಿಗ್ತಾ ಇದೆ ನಿಮಗೆ 10 kg ಕೆಪಾಸಿಟಿಯಲ್ಲಿ. ಇಲ್ಲಿ ನಿಮಗೆ 8.5 kg, ಇದರಲ್ಲೂ ಕೂಡ ನಿಮಗೆ ವಾಷರ್ ಮತ್ತೆ ಡ್ರೈಯರ್ ಎರಡು ಆಪ್ಷನ್ ಇರುವಂತಹ ವಾಷಿಂಗ್ ಮಷಿನ್ ಸಿಗ್ತಾ ಇದೆ. ಇನ್ನು ಇಲ್ಲಿ ನಿಮಗೆ 12 kg ಕೇವಲ ವಾಷರ್ ಇರುವಂತಹ ಕಾಂಪ್ಯಾಕ್ಟ್ ಆಗಿರುವಂತಹ ಒಂದು ವಾಷಿಂಗ್ ಮಷಿನ್ ಸಿಗ್ತಾ ಇದೆ. ಇನ್ನು 10 kg ಕೂಡ ಅವೈಲೇಬಲ್ ಇದೆ. ಸೇಮ್ ಕೆಪಾಸಿಟಿ ಮಾತ್ರ ವ್ಯತ್ಯಾಸ ಇರುತ್ತೆ, ಫೀಚರ್ಸ್ ಎಲ್ಲ ಆಲ್ಮೋಸ್ಟ್ ಸೇಮ್ ಇರುತ್ತೆ. ಅದು ಬಿಟ್ಟು ನಿಮಗೆ ಪೋರ್ಟೇಬಲ್ ವಾಷಿಂಗ್ ಮಷಿನ್ಗಳು, ಒಂದು ಚಿಕ್ಕ ಮನೇಲಿ ಇರ್ತೀರಾ, ತುಂಬಾ ಕಂಜೆಸ್ಟ್ ಆದಂತಹ ಜಾಗ ಇದೆ, ಅಲ್ಲಿ ಕೂಡ ನೀವು ವಾಷಿಂಗ್ ಮಷಿನ್ ಯೂಸ್ ಮಾಡ್ಬೋದು. ಅಂತಹ ವಾಷಿಂಗ್ ಮಷಿನ್ಗಳು 6.5 ಕಿಲೋ ಮತ್ತು 9 ಕಿಲೋ ಅಲ್ಲಿ ನಮ್ಮಲ್ಲಿ ಅವೈಲೇಬಲ್ ಇದೆ. ಬಟ್ ಇವತ್ತಿನ ವಿಡಿಯೋದಲ್ಲಿ ಸ್ಪೆಸಿಫಿಕ್ ಆಗಿ ನಾವು ಈ ಬ್ಯೂಟಿಫುಲ್ ಆಗಿರುವಂತಹ ಪಿಂಕ್ ಅಂಡ್ ವೈಟ್ ಕಾಂಬಿನೇಷನ್ ಇರುವಂತಹ EG ಪರ್ಲ್ ಸ್ಮಾರ್ಟ್ ವಾಷಿಂಗ್ ಮಷಿನ್ ನ ಡೆಮೋವನ್ನ ನೋಡೋಣ ಬನ್ನಿ. ವೀಕ್ಷಕರೇ, ಡೆಮೋ ಪಾರ್ಟಿಗೆ ಬಂದಿದ್ದೀವಿ. ನಮ್ಮ ಜೊತೆ ನೇಹಾ ಇದ್ದಾರೆ. ನೇಹಾ ಪರಿಚಯ ಯಾರಿಗಿಲ್ಲ ಹೇಳಿ, ಕರ್ನಾಟಕದಲ್ಲಿ ಎಲ್ಲರಿಗೂ ನೇಹಾ ತುಂಬಾ ಪರಿಚಯ ಆಗ್ಬಿಟ್ಟಿದ್ದಾರೆ. ಇವಾಗ ಪ್ರತಿಯೊಂದು ಯೂಟ್ಯೂಬ್ ಚಾನಲ್ ಅಲ್ಲೂ ನೇಹಾ ಅವರು ಇದ್ದೇ ಇರ್ತಾರೆ. ಪರ್ಲ್ ಸ್ಮಾರ್ಟ್ ಇದರ ಡೆಮೋ ಪಾರ್ಟಿಗೆ ಬಂದಿದ್ದೀವಿ. ಬಿಫೋರ್ ದಟ್ ನೇಹಾ, ಇದ್ರಲ್ಲಿ ಏನೇನ್ ಸಿಗುತ್ತೆ ನಮಗೆ, ಆಕ್ಸೆಸರೀಸ್ ಅಂತ ಏನ್ ಬರುತ್ತೆ? ಆಕ್ಸೆಸರೀಸ್ ಅಂದ್ರೆ ಬಂದು ನಾನು ತೋರಿಸ್ತೀನಿ ನಿಮಗೆ. ಇದರಲ್ಲಿ ಫಸ್ಟ್ ನಿಮಗೆ ಇಲ್ಲಿ ಇನ್ಲೆಟ್ ಪೈಪ್ ಬರುತ್ತೆ 2 ಮೀಟರ್, ಮತ್ತೆ ಔಟ್ಲೆಟ್ ಪೈಪ್ ಬರುತ್ತೆ. ಔಟ್ಲೆಟ್ ಪೈಪ್ ನೀರು ಆಚೆ ಹೋಗೋದು ಬರುತ್ತೆ, ಮತ್ತೆ ಇನ್ಲೆಟ್ ಪೈಪ್ ನೀರು ಇದ್ರೊಳಗಡೆ ಹಾಕೋದು. ಇದು ಇನ್ಲೆಟ್ ಪೈಪ್ ಬರುತ್ತೆ ಇದು ನಿಮಗೆ. ಮತ್ತೆ ಇದು ಕ್ಯಾಪ್ ಬರುತ್ತೆ, ಸೇಫ್ಟಿ ಕ್ಯಾಪ್. ಇದು ಡ್ರೈಯರ್ ಅಲ್ಲಿ ಫಿಕ್ಸ್ ಆಗುತ್ತೆ ಸೇಫ್ಟಿ ಕ್ಯಾಪ್.
ಮತ್ತೆ ಇದ್ರಲ್ಲಿ 2 ಮೀಟರ್ ಇನ್ಲೈಟ್ ಪೈಪ್ ಬರುತ್ತೆ. ಮತ್ತೆ ಇದಾದ್ಮೇಲೆ ನಿಮ್ಗೆ ಔಟ್ಲೆಟ್ ಪೈಪ್ ಬರುತ್ತೆ. ಇಲ್ಲಿ ಸ್ವಿಚಸ್ ನಿಮ್ಗೆ ಇಲ್ಲಿ ಕಾಣಿಸ್ತಾನೆ ಇಲ್ಲ ಎಲ್ಲಿದೆ ಅಂತಂದ್ರೆ, ಈ ಸ್ವಿಚಸ್ ನಿಮ್ಗೆ ಇಲ್ಲಿರುತ್ತೆ ನೋಡಿ. ಇದೆಲ್ಲ ಸ್ವಿಚಸ್ ಇರುತ್ತೆ ನಿಮ್ಗೆ. ಇದು ಹೇಗೆ ಯೂಸ್ ಮಾಡಬೇಕು, ಯಾವ ತರ ಎಲ್ಲಿಗೆ ಇಡಬೇಕು ಅಂತ ಹೇಳಿ ನಾನು ಇದು ನಿಮ್ಗೆ ವಾಶ್ ಮಾಡಿ ಡೆಮೋ ಪಾರ್ಟಲ್ಲೆಲ್ಲ ತೋರಿಸ್ಕೊಡ್ತೀನಿ. ಬನ್ನಿ ನೋಡೋಣ. ಈಗ ಇದ್ರಲ್ಲಿ ನಾವು ಮ್ಯಾನ್ಯುಯಲ್ ಆಗಿ ಈಗ ಇದು ಸೆಮಿ ಆಟೋಮೆಟಿಕ್. ಇದು ಬಂದು ಸೆಮಿ ಆಟೋಮೆಟಿಕ್ ಅಂತಂದ್ರೆ ನೀವು ಬಿಂಗೆಲ್ ಬಕೆಟ್ ಅಲ್ಲಿ ನೀರ್ ಹಾಕೋಬಹುದು, ಇಲ್ಲ ಇನ್ಲೆಟ್ ಪೈಪ್ ಕೊಟ್ಟಿದೀವಲ್ಲ ಈ ಪೈಪ್ ಇಂದನೂ ಕೂಡ ನೀವು ಹಾಕೋಬಹುದು. ಈಗ ನಾವು ಹಾಗೆ ಹಾಕೊಳ್ಳೋಣ. ಈಗ ಇದು ಹೇಗೆ ಫಿಕ್ಸ್ ಮಾಡ್ಬೇಕು ಅಂತ ನಾನು ತೋರಿಸ್ಕೊಡ್ತೀನಿ, ಮತ್ತೆ ಹೇಗೆ ಹಾಕ್ಬೇಕು ಅಂತ ನಾನು ತೋರಿಸ್ಕೊಡ್ತೀನಿ ಬನ್ನಿ. ಇಲ್ಲಿ ಹಿಂದೆಗಡೆ ಒಂದು ಟ್ಯಾಪ್ ಇದೆ, ಇಲ್ಲಿ ಕನೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿದೆ ನೋಡಿ ಹಿಂದೆಗಡೆ. ಇಲ್ಲಿ ಫಿಕ್ಸ್ ಮಾಡ್ಕೊಂಡು ನಲ್ಲಿ ಏನಾದ್ರು ಇದ್ರೆ ನೀವು ಇಲ್ಲಿ ಕರೆಕ್ಟ್ ಟ್ಯಾಪ್ ತರ ಕನೆಕ್ಟ್ ಮಾಡ್ಕೋಬಹುದು. ಇಲ್ಲ ಅಂತಂದ್ರೆ ಮ್ಯಾನ್ಯುಯಲ್ ಆಗಿ ಬಿಂಗೆಲ್ ಬಕೆಟ್ ಅಲ್ಲಿ ಹಾಕೋಬಹುದು. ಈಗ ನಾವು ಹಾಗೆ ಹಾಕೊಂಡಿದೀವಿ ಬಿಂಗೆಲ್ ಬಕೆಟ್ ಅಲ್ಲಿ, ತೋರಿಸಿ ಇಲ್ಲಿ ಹಾಗೆ ಹಾಕೊಂಡಿದೀವಿ ಬಿಂಗೆಲ್ ಬಕೆಟ್ ಅಲ್ಲಿ. ಮತ್ತೆ ಇದ್ರಲ್ಲಿ ನಾನು ಹೆವಿ ಬ್ಲಾಂಕೆಟ್ ಹಾಕಿ ವಾಶ್ ಮಾಡಿ ತೋರಿಸ್ತೀನಿ. ಇದ್ರಲ್ಲಿ ನಾರ್ಮಲ್ ಜೀನ್ಸ್, ಬಟ್ಟೆ, ಕರ್ಟನ್ಸ್ ಎಲ್ಲ ಏನ್ ಬೇಕಾದ್ರೂ ಹಾಕಿ ವಾಶ್ ಮಾಡಬಹುದು. ಶೂಸ್, ಮ್ಯಾಟ್ಸ್ ಅದೆಲ್ಲ ಬೇಕಾದ್ರೂ ಹಾಕಿ ವಾಶ್ ಮಾಡಬಹುದು. ಮತ್ತೆ ಹೆವಿ ಬ್ಲಾಂಕೆಟ್ ಹಾಕಿ ವಾಶ್ ಮಾಡಬಹುದು. ಹೆವಿ ಬ್ಲಾಂಕೆಟ್ ಅಂತಂದ್ರೆ ಕೆಲವು ಜನ ಎದುರುತ್ತಾರೆ, ಹೇಗೆ ಹೆವಿ ಬ್ಲಾಂಕೆಟ್ ಹಾಕ್ಬೇಕು, ಇಡ್ಸುತ್ತೋ ಇಲ್ವೋ ಅಂತೇಳಿ. ಅದಕ್ಕೋಸ್ಕರ ಬಟ್ಟೆ ಅಂತೂ ಇಡ್ಸುತ್ತಲ್ವಾ, ಅದಕ್ಕೋಸ್ಕರ ನಾನು ಹೆವಿ ಬ್ಲಾಂಕೆಟ್ ಹಾಕಿ ವಾಶ್ ಮಾಡಿ ತೋರಿಸ್ತೀನಿ ನಿಮ್ಗೆ. ನೋಡೋಣ ಬನ್ನಿ ಹೇಗಿರುತ್ತೆ ಅಂತ ಹೇಳಿ. ಬ್ಲಾಂಕೆಟ್ ಇದು ದಪ್ಪ ಇದೆ. ಮತ್ತೆ ಇದರಲ್ಲೇ ಹಾಕಿ ವಾಶ್ ಮಾಡೋಣ ಬನ್ನಿ. ಡೈರೆಕ್ಟ್ ಆಗಿ ಹಾಕ್ಬಿಡೋದು, ಏನು ಇಲ್ಲ. ಸೋಪು ಏನು ಅಷ್ಟು ಗಲೀಜ್ ಆಗಿರಲ್ಲ. ಅಕಸ್ಮಾತ್ ನಿಮಗೆ ಸೋಪ್ ಬೇಕು ಅಂತಂದ್ರೆ ಸೋಪು ಮಾಡ್ಕೋಬಹುದು ಇದ್ರಲ್ಲೇ. ನಾವಿವಾಗ ಸಪರೇಟ್ ಆಗಿ ಬಕೆಟ್ ಅಲ್ಲಿ ಸೋಕ್ ಮಾಡ್ಬೇಕಾ? ಇಲ್ಲ ಇದ್ರಲ್ಲೇ ಮಾಡಿ. ಈಗ ಬಕೆಟ್ ಅಲ್ಲಿ ಸೋಕ್ ಮಾಡಿದ್ರೆ ಮತ್ತೆ ಬಕೆಟ್ ಇಂದ ಎತ್ತಿ ಭಾರ ಆಗಿರುತ್ತಲ್ವಾ, ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ನೀವು ಇದ್ರಲ್ಲೇ ಸೋಕಿಂಗ್ ಬಿಟ್ಕೋಬಹುದು. ಇದ್ರಲ್ಲೇ ಸೋಕಿಂಗ್ ಬಿಟ್ಕೋಬಹುದು. ನೆಕ್ಸ್ಟ್ ಇದಾದ್ಮೇಲೆ ನಮ್ ಕಡೆಯಿಂದಾನೇ ನಿಮ್ಗೆ ಕಾಂಪ್ಲಿಮೆಂಟರಿ 1 ಲೀಟರ್ ಲಿಕ್ವಿಡ್ ಕೊಡ್ತೀವಿ. ಅದೇ ಲಿಕ್ವಿಡ್ ಹಾಕಿ ನೀವು ಇದೇ ಲಿಕ್ವಿಡ್ ಹಾಕಿ ವಾಶ್ ಮಾಡಬಹುದು. ಇದು ಖಾಲಿ ಆದ್ರೆ ನಮ್ ಕಡೆನೇ ಸಿಗುತ್ತೆ, ಪರ್ಚೇಸ್ ಮಾಡಿ. ಇಲ್ಲ ಅಂತಂದ್ರೆ ನೀವು ಪರ್ಚೇಸ್ ಮಾಡಕ್ ಆಗಿಲ್ಲ ಅಂತಂದ್ರೆ ಮನೆ ಹತ್ರನೇ ಯಾವ್ದಾದ್ರು ಟೈಟ್ ವೀಲ್ಸ್ ಯಾವ್ದಾದ್ರು ಬರುತ್ತಲ್ಲ ಪೌಡರ್, ಯಾವ್ದು ಬೇಕಾದ್ರೂ ಯೂಸ್ ಮಾಡಬಹುದು. ಯೂಸ್ ಮಾಡಬಹುದು. ಮತ್ತೆ ಇದು ಅಷ್ಟೇ, ಇಷ್ಟೇ ಬೇಕು ಅಷ್ಟೇ ಬೇಕು, ಇಷ್ಟೇ ಹಾಕ್ಬೇಕು ಅಂತ ಏನಿಲ್ಲ. ನೀವು ಎಷ್ಟು ಬೇಕಾದ್ರೂ, ಈಗ ಬಟ್ಟೆ ಕ್ವಾಂಟಿಟಿ ಎಷ್ಟಿರುತ್ತೆ ಅಷ್ಟು ನೋಡ್ಕೊಂಡು ನೀವು ಹಾಕೊಳ್ಳಿ. ಹೆವಿ ಬ್ಲಾಂಕೆಟ್ ಅಲ್ವಾ, ನಾನು ಸುಮಾರಾಗಿ ಹಾಕಿ ವಾಶ್ ಮಾಡಿ ತೋರಿಸ್ತೀನಿ. ಇಷ್ಟು ಹಾಕಿ ನಾನು ವಾಶ್ ಮಾಡಿ ತೋರಿಸ್ತೀನಿ ನೋಡಿ. ಹೇಗ್ ಬೇಕಾದ್ರೂ ನೀವು ನೀರಲ್ಲೂ ಹಾಕೊಳ್ಳಿ, ಇಲ್ಲ ಬಟ್ಟೆ ಹಾಕೋದಾದ್ಮೇಲೂ ಹಾಕೊಳ್ಳಿ, ಆತರ ಏನಿಲ್ಲ. ನೆಕ್ಸ್ಟ್ ಆದ್ಮೇಲೆ ನಾವು ಇದು ಕ್ಯಾಪ್ ಮುಚ್ಚೋಣ. ನಿಮ್ಗೆ ಇಲ್ಲಿ ಸ್ವಿಚಸ್ ಇರುತ್ತೆ. ಮತ್ತೆ ವಾಶ್ ಟಬ್, ಸ್ಪಿನ್ ಟಬ್, ಇದು ನೀರಿಂದ ಆಪ್ಷನ್. ವಾಶ್ ಟಬ್ ಅಲ್ಲಿ ಇಟ್ಟು ನೀವು ಪೈಪ್ ಕನೆಕ್ಟ್ ಮಾಡಿದ್ರೆ, ವಾಶ್ ಟಬ್ ಇಟ್ರೆ ನೀರು ವಾಶ್ ಟಬ್ ಅಲ್ಲಿ ಹೋಗುತ್ತೆ. ಸ್ಪಿನ್ ಟಬ್ ಅಲ್ಲಿ ಇಟ್ರೆ ನಿಮ್ಗೆ ನೀರು ಇಲ್ಲಿ ತಗೊಳುತ್ತೆ ಮ್ಯಾಮ್. ನಿಮಿಷ, ಇಲ್ಲಿ ಸ್ಪಿನ್ ಟಬ್ ನೀರ್ ಬಿಟ್ಕೊಳ್ಬೇಕಾಗತ್ತೆ? ಹೌದು ಬೇಕು ಅಂತಂದ್ರೆ ಈಗ ಇಲ್ಲಿ ನಿಮ್ಗೆ ವಾಶ್ ಆಗಿರುತ್ತೆ, ಇಲ್ಲಿಂದ ತೆಗ್ದು ನೀವು ಡೈರೆಕ್ಟ್ ಇಲ್ಲಿ ಹಾಕಿ ಬಟ್ಟೆ ಜಾಲ್ಸ್ಕೊಳ್ತೀರಾ ಆತರ. ಇದು ನಿಮ್ಗೆ ಜಾಲ್ಸಿ ಒಣಗಿಸ್ಕೊಡುತ್ತೆ. ಇದು ಬರೇ ನಿಮ್ಗೆ ವಾಶ್ ಮಾಡ್ಕೊಡುತ್ತೆ. ವಾಶ್ ಮತ್ತೆ ರಿನ್ಸ್ ಮಾಡ್ಕೊಡುತ್ತೆ, ನೆನ್ಸ್ಬಿಟ್ಟು ವಾಶ್ ಮಾಡ್ಕೊಡುತ್ತೆ. ವಾಶ್ ಮಾಡ್ಕೊಡುತ್ತೆ. ಇದು ನಿಮ್ಗೆ ಜಾಲ್ಸ್ಬಿಟ್ಟು ನಿಮ್ಗೆ ಒಣಗಿಸ್ಕೊಡುತ್ತೆ. ಮತ್ತೆ ಇದ್ರಲ್ಲಿ ನಿಮ್ಗೆ 35 ನಿಮಿಷ ಟೈಮರ್ ಇದೆ ನೋಡಿ. ಇದ್ರಲ್ಲಿ ಸೋಕಿಂಗ್ ಆಪ್ಷನ್ ಇದೆ. ನೀವು ಸೋಕಿಂಗ್ ಆಪ್ಷನ್ ಕೇಳಿದ್ರಲ್ಲ, ಇದ್ರಲ್ಲಿ ಇದೆ ನೋಡಿ, ಇದ್ರಲ್ಲಿ ಸೋಕಿಂಗ್ ಆಪ್ಷನ್. ಈಗ 35 ನಿಮಿಷ ನಿಮ್ಗೆ ಸೋಪ್ ಬೇಕು ಅಂತಂದ್ರೆ 35 ನಿಮಿಷಕ್ಕೆ ಇಟ್ಕೊಳ್ಳಿ. 35 ನಿಮಿಷದಿಂದ ನಿಮ್ಗೆ 15 ನಿಮಿಷವರೆಗೂ ಅದು ಸುಮ್ನೆ ಒಳಗಡೆ ಗುರು ವಾಶ್ ಆಗಲ್ಲ. ಅದು ಸುಮ್ನೆ ಒಳಗಡೆ ಗುರ್ ಅಂತೇಳಿ ಸೋಪ್ ಆಗುತ್ತೆ. ಪೊಸಿಷನ್ ಚೇಂಜ್ ಆಗಿ ಸುಮ್ನೆ ಒಂದ್ ಸ್ವಲ್ಪ ಗುರ್ ಅಂತ ಒಳಗಡೆನೆ ನಿಮ್ಗೆ ಸೋಕ್ ಆಗುತ್ತೆ. ಅದಾದ್ಮೇಲೆ ನಿಮ್ಗೆ ಬರೀ ವಾಷರ್ ಬೇಕು ಅಂತಂದ್ರೆ 15 ನಿಮಿಷಕ್ಕೆ ಇಟ್ಕೋಬಹುದು. ಸೋಕ್ ಬೇಕು ಅಂತ ಇಟ್ಕೋಬಹುದು. ಇಲ್ಲ ನಂಗೆ ಸೋಕ್ ಏನ್ ಬೇಡ, ಬರೀ 15 ನಿಮಿಷ ನಾನು ವಾಶ್ ಇಟ್ಕೊಂತೀನಿ, ಜಾಸ್ತಿ ವಾಶ್ ಮಾಡ್ಕೋಬಹುದು. ಸೋಕಿಂಗ್ ಇಟ್ಟಿ ನೀವು 15 ನಿಮಿಷಕ್ಕೆ ಇಟ್ಕೋಬಹುದು. ಇಲ್ಲ ನಾನು ಸೋಕಿಂಗ್ ಇಟ್ಟಿ 15 ನಿಮಿಷಕ್ಕೆ ವಾಶ್ ಮಾಡಿ ಮತ್ತೆ 15 ನಿಮಿಷಕ್ಕೆ ಇಡ್ತೀನಿ ಅಂದ್ರೆ ಅದಕ್ಕೂ ಆಪ್ಷನ್ ಇದೆ. 15 ನಿಮಿಷ ಆಯ್ತು ಅಂತ ತಕ್ಷಣ ವಾಶ್ ಅಂತಲ್ಲ, ನಮಗೆ ಬೇಕಾದ್ರೆ ಆಪ್ಷನ್ ಇದೆ. ನಿಮ್ ಇಷ್ಟ ನೀವು ಮತ್ತೆ ಇಟ್ಕೊಳ್ತೀವಿ ಅಂತಾನು ಇಟ್ಕೋಬಹುದು. ಇದು ನೆಕ್ಸ್ಟ್ ಇದಾದ್ಮೇಲೆ ನಾರ್ಮಲ್ ಹೆವಿ ಆಪ್ಷನ್ ಇರುತ್ತೆ. ಇದು ನಾರ್ಮಲ್ ಅಂತಂದ್ರೆ ನಾರ್ಮಲ್ ಬಟ್ಟೆ ಹಾಕ್ತಿರಲ್ಲ ನೀವು, ಈಗ ಜೀನ್ಸ್, ವೇಲ್ಸ್, ಕರ್ಟನ್ಸ್, ನಾರ್ಮಲ್ ಹಾಕೋದ್ರೆ ನೀವು ನಾರ್ಮಲ್ ಇಟ್ಕೊಳ್ಳಿ. ಮತ್ತೆ ಹೆವಿ ಅಂತಂದ್ರೆ ಕರ್ಟನ್ಸ್ ಮತ್ತೆ ಹೆವಿ ಬ್ಲಾಂಕೆಟ್ಸ್, ಜೀನ್ಸ್, ಹೆವಿ ಬ್ಲಾಂಕೆಟ್ಸ್, ಕರ್ಟನ್ಸ್ ಗೆ ಹೆವಿ ಇಟ್ಕೊಂಡ್ರೆ ಜೋರಾಗಿ ರೊಟೇಟ್ ಆಗುತ್ತೆ. ನಾರ್ಮಲ್ ಇಟ್ರೆ ನಾರ್ಮಲ್ ರೊಟೇಟ್ ಆಗುತ್ತೆ. ಹೆವಿ ಇಟ್ರೆ ನಿಮ್ಗೆ ಜೋರಾಗಿ ರೊಟೇಟ್ ಆಗುತ್ತೆ. ಇದಾದ್ಮೇಲೆ ನಿಮ್ಗೆ ವಾಶ್ ರಿನ್ಸ್ ಡ್ರೈನ್ ಇಲ್ಲಿದೆ ನೋಡಿ. ವಾಶ್ ರಿನ್ಸ್ ಇದ್ ಮಾಡ್ಕೊಡುತ್ತೆ ನಿಮ್ಗೆ. ಇದು ಮತ್ತೆ ಡ್ರೈನ್ ಮಾಡ್ಕೊಡುತ್ತೆ ಅಲ್ವಾ. ಇದು ವಾಶಿಗೆ ಇಟ್ರೆ ಇದು ವಾಶ್ ಮಾಡ್ಕೊಡುತ್ತೆ. ಡ್ರೈನಿಗೆ ಇಟ್ರೆ ನಿಮ್ಗೆ, ಡ್ರೈನ್ ಅಂತಂದ್ರೆ ನೀರ್ ಆಚೆ ಹೋಗೋ ಆಪ್ಷನ್. ಡ್ರೈನ್ ಅಂತಂದ್ರೆ ನೀರ್ ಆಚೆ ಹೋಗೋ ಆಪ್ಷನ್. ಔಟ್ಲೆಟ್ ಪೈಪ್ ಇದೆ ಆಚೆಗಡೆ, ಡ್ರೈನಿಗೆ ಇಟ್ರೆ ಮಾತ್ರ ನೀರ್ ಆಚೆ ಹೋಗೋದು, ಅಲ್ಲಿವರೆಗೂ ನೀರ್ ಆಚೆ ಹೋಗೋದಿಲ್ಲ. ಇದ್ರಲ್ಲೇ ಇರುತ್ತೆ. ಇದಾದ್ಮೇಲೆ ನಿಮ್ಗೆ ಇದು ಸ್ಪಿನ್ನರ್ ಟಬ್ ರಲ್ಲಿ ನಿಮ್ಗೆ 5 ನಿಮಿಷ ಅಷ್ಟೇ ಟೈಮರ್ ಇರೋದು. 5 ನಿಮಿಷಕ್ಕೆ ಇಟ್ರೆ ಅದೇ ಆಟೋಮೆಟಿಕ್ 0 ಬಂದು ಸ್ಟಾಪ್ ಆಗುತ್ತೆ. ವಾಶ್ ಆಗಿದೆ. ಇದು ವಾಶ್ ಆಗಿದೆ ಅಂತ ಗೊತ್ತಾಗೋದು ಹೇಗೆ ನಮ್ಗೆ? ಬಜರ್ ಬರುತ್ತೆ ನಿಮ್ಗೆ ನೋಡಿ. ಇಲ್ಲಿ ಬಜರ್ ಆಪ್ಷನ್ ಇದೆ. ಇಲ್ಲಿ ತೋರಿಸಿ ನಿಮ್ಗೆ ಬಜರ್ ಆಪ್ಷನ್ ಇದೆ. 15 ನಿಮಿಷದಿಂದ ನಿಮ್ಗೆ 0 ಬಂದು ಸ್ಟಾಪ್ ಆಗೋವರೆಗೂ ನಿಮ್ಗೆ ಬಜರ್ ಬರುತ್ತೆ. ಬಜರ್ ಬಂದು ಅದೇ ಆಟೋಮೆಟಿಕ್ ಸ್ಟಾಪ್ ಆಗುತ್ತೆ. ಇವಾಗ ನೇಹಾ, ಇದೇನೋ ದೊಡ್ಡ ಬ್ಲಾಂಕೆಟ್ ಇದೆ, 15 ನಿಮಿಷ. ಹೌದು. ಏನೋ ಚಿಕ್ಕ ಪುಟ್ಟ ವಸ್ತು ಇದೆ, ಏನೋ 1-2 ಜೊತೆ ಬಟ್ಟೆ ಇದೆ, ವಾಶ್ ಮಾಡ್ಬೇಕು ಅಂತ ಹೊಸ ಬಟ್ಟೆನೆ ಅನ್ಕೊಳ್ಳಿ. 1-2 ಜೊತೆ ಹೊಸ ಬಟ್ಟೆ ಇದೆ, ಬೇರೆ ಜೊತೆ ಮಿಕ್ಸ್ ಮಾಡಕ್ ಆಗಲ್ಲ ಅನ್ನೋದಿದ್ರೆ
ಕಮ್ಮಿ ಟೈಮ್ ಇಟ್ಕೋಬಹುದಾ? ಇಟ್ಕೋಬಹುದು. ಇಲ್ಲೇ ಆಪ್ಷನ್ ಇದೆ ನಿಮ್ಗೆ 5 ಮಿನಿಟ್ಸ್, 10 ಮಿನಿಟ್ಸ್, 15 ಮಿನಿಟ್ಸ್, ನಿಮ್ ಇಷ್ಟ. ನೀವು ಎಷ್ಟು ಬೇಕಾದ್ರೂ ಇಟ್ಕೊಂಡು ವಾಶ್ ಮಾಡ್ಕೋಬಹುದು. ನಿಮ್ಗೆ ಆಗಿಲ್ಲ, ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ ಅಂತಂದ್ರೆ ಮತ್ತೆ ಇಟ್ಕೋಬಹುದು. ಆ ತರ ಇಟ್ಕೋಬಹುದು. ಸೊ ಇದೊಂಥರ ಫ್ಲೆಕ್ಸಿಬಲ್ ಆಗಿದೆ. ಹೌದು. ಯಾವ್ದೋ ಒಂದ್ ಸೆಟ್ ಮಾಡಿದ್ವಿ, ಅದೇ ಟೈಮ್ ತನಕ ಕಾಯ್ಬೇಕು, ಲಾಕ್ ಆಗ್ಬಿಡುತ್ತೆ, ಹಾಗೆಲ್ಲ ಆ ತರ ಏನಿಲ್ಲ. ಯಾವಾಗ ಬೇಕಾದ್ರೂ ನೀವು ಸ್ವಿಚ್ ಡೈರೆಕ್ಟ್ ಆನ್ ಮಾಡಿ, ಆಫ್ ಮಾಡಿ ಎಲ್ಲ ಮಾಡ್ಕೋಬಹುದು. ಮತ್ತೆ ಇದು ಸ್ವಿಚಸ್ ಇದೆಯಲ್ಲ, ಇದು ರೊಟೇಟ್ ಮಾಡಕ್ ಇದು ಇವಾಗ ಒಂದ್ ವೇಳೆ ವರ್ಕ್ ಮಾಡ್ತಾ ಇದೆ ಅಂತ ಇಟ್ಕೊಳ್ಳಿ, ಅವಾಗ ನಾನು ಹೀಗೆ ಓಪನ್ ಮಾಡಿ ಇವಾಗ ಯಾವ್ದೋ ಎಕ್ಸ್ಟ್ರಾ ಬಟ್ಟೆ ಮಿಕ್ಕೋಗಿರುತ್ತೆ, ಹಾಕ್ಬೋದು. ಇದನ್ನ ನಾನು ಹಾಕ್ಬಿಟ್ಟಿದೀನಿ, ತಿರುಗ್ತಾ ಇದೆ, ಯಾವ್ದೋ ಒಂದ್ ಬಟ್ಟೆ ಮತ್ತೆ ಮಿಕ್ಸ್ ಮಾಡ್ಬೋದಾ? ಹಾಕ್ಬೋದು, ಏನಿಲ್ಲ, ಹಾಕ್ಬೋದು. ಫ್ಲೆಕ್ಸಿಬಲ್ ಹೌದು ಮ್ಯಾಮ್, ಹೌದು. ಹೇಗ್ ಬೇಕಾದ್ರೂ ಆಟೋಮೆಟಿಕ್ ನೀವು ರಫ್ ಅಂಡ್ ಟಫ್ ಯೂಸ್ ಮಾಡಬಹುದು. ಸೆಮಿ ಆಟೋಮೆಟಿಕ್ ಅಲ್ವಾ? ಈಗ ಆಟೋಮೆಟಿಕಲಿ ನೀವು 30-40 ಸಾವಿರ ಕೊಟ್ಟು ತಗೊಳ್ತೀರಾ ನೀವು. ಶೂಸು, ಮ್ಯಾಟ್ಸು, ಹೆವಿ ಬ್ಲಾಂಕೆಟ್, ಮತ್ತೆ ಅದೇ ಪೌಡರ್ ಹಾಕ್ಬೇಕು, ಇದೇ ಪೌಡರ್ ಹಾಕ್ಬೇಕು ಅಂತೆಲ್ಲ ಇರುತ್ತೆ. ನಮ್ದ್ರಲ್ಲಿ ಆತರ ಆಗಿಲ್ಲ. ಯಾವ ಪೌಡರ್ ಆದ್ರೂ ಹಾಕಿ, ಯಾವ ಬಟ್ಟೆನಾದ್ರೂ ಹಾಕಿ, ರಫ್ ಅಂಡ್ ಟಫ್ ಯೂಸ್ ಮಾಡಿ ನೀವು. ಏನು ಟೆನ್ಷನ್ ಇದ್ರೆ ನಿಮ್ಗೆ ಗ್ಯಾರಂಟಿ ವಾರಂಟಿನೂ ಇರುತ್ತೆ. ಏನು ಟೆನ್ಷನ್ ಇಲ್ದರೆ ನೀವು ರಫ್ ಅಂಡ್ ಟಫ್ ಯೂಸ್ ಮಾಡಿ ಸರ್. ಮತ್ತೆ ಇದಾದ್ಮೇಲೆ ನಿಮ್ಗೆ ವಾಶ್ ಮಾಡಿ ತೋರ್ಸೋಣ. ಈಗ ನಾವು ಈಗ 15 ನಿಮಿಷಕ್ಕೆ ಇಟ್ಕೊಳಲ್ಲ ನಾವು, ಸಾಕು. ಈಗ ನಾವು ವಾಶ್ ಮಾಡ್ತಿರೋದಲ್ವಾ, 15 ನಿಮಿಷಕ್ಕೆ ಇಡೋಣ. ನೋಡಿ ಆಲ್ರೆಡಿ ರೊಟೇಟ್ ಆಗ್ತಾ ಇದೆ. ಇನ್ಸ್ಟಂಟ್ ರೊಟೇಟ್ ಆಗೋ ಶುರು ಆಗ್ಬಿಡುತ್ತೆ. ಅದೇ ಆಟೋಮೆಟಿಕ್ ರೊಟೇಟ್ ಆಗೋ ಸ್ಟಾರ್ಟ್ ಆಗುತ್ತೆ. ಕ್ಲಾಕ್ ವೈಸ್, ಆಂಟಿ ಕ್ಲಾಕ್ ವೈಸ್, 2 ಸೈಡ್ ರೊಟೇಟ್ ಆಗುತ್ತೆ. ನೋಡಿ ರೊಟೇಟ್ ಆಗ್ತಾ ಇದೆ. ನಾವು ನಾರ್ಮಲಿ ಇಟ್ಟಿರೋದು. ಈಗ ಬ್ಲಾಂಕೆಟ್ ಅಲ್ವಾ, ಹೆವಿಗೂ ಇಟ್ಟು ನೋಡೋಣ. ನೇಹಾ, ಇಲ್ಲಿ ಇದೊಂದು ಕೇಳ್ಬೇಕು ಅಂತ ಮಾಡಿದೆ. ಇಲ್ಲಿ ಏನಿದೆ ನೇಹಾ? ಇದು ಡಸ್ಟ್ ಕಲೆಕ್ಟರ್. ಇದ್ರ ಜೊತೆ ಏನಾದ್ರೂ ಕೂದ್ಲು ಏನಾದ್ರು ಇದ್ರೆ, ಮತ್ತೆ ಕಾಸು ಏನಾದ್ರು, ಈಗ ಜೋಬಲ್ಲಿ ಕಾಸು ಇಕ್ಬಿಟ್ಟು ಮರ್ತೋಗ್ಬಿಟ್ರೆ ಕಾಯಿನ್ಸ್, ಅದೇನಾದ್ರೂ ಇದ್ರೆ ನಿಮ್ಗೆ ಅಲ್ಲಿ ಕಲೆಕ್ಟ್ ಪಿನ್ಗಳೇನಾದ್ರೂ ಇದ್ರೆ ಆತರ ಕಲೆಕ್ಟ್ ಆಗುತ್ತೆ ಅಲ್ಲಿ. ಆತರ ಇವಾಗ ಒಂದ್ ಫಾರ್ ಎಕ್ಸಾಂಪಲ್ ಬಟನ್ಸ್ ಇರ್ಬೋದು, ಎಲ್ಲೋ ಒಂದ್ ಲೂಸ್ ಆಗಿರೋ ಬಟನ್ ಇತ್ತು, ಅಂತವೆಲ್ಲ ನಿಮ್ದು ಮಷೀನ್ ಒಳಗಡೆ ಇಂಪೆಲ್ಲರ್ ಹೋಗಿ ಸ್ಟ್ರಕ್ ಆಗಲ್ಲ. ಅದಕ್ಕೆ ಅಂತ ಸಪರೇಟ್ ಆದಂತಹ ಒಂದು ಕಾಷನ್ ಅಂತ ಹೇಳ್ಬೋದು, ಒಂದು ಸ್ಪೆಷಲ್ ಆದಂತಹ ಜಾಗ ಇದೆ ಇಲ್ಲಿ, ಡಸ್ಟ್ ಕಲೆಕ್ಟರ್. ಅದ್ರೊಳಗಡೆ ಆ ಐಟಮ್ ಗಳೆಲ್ಲ ಹೋಗಿ ಸೇರ್ಕೊಂಡಿರುತ್ತೆ. ಅದರಿಂದ ಆಕ್ಚುಲಿ ಏನು ಅಂದ್ರೆ ಮಷೀನ್ಗೆ ಏನೋ ಪ್ರಾಬ್ಲಮ್ ಆಗುತ್ತೆ ಅಂತ ನೀವು ಯೋಚನೆ ಮಾಡ್ಲೇಬೇಕಾಗಿಲ್ಲ. ಮಷೀನ್ ಸೆಲ್ಫ್ ಸಫಿಶಿಯಂಟ್ ಆಗಿದೆ ಅಂತ ಹೇಳ್ಬೋದು ಅಲ್ವಾ? ಓಕೆ. ಸೊ ಇದಿವಾಗ ಬ್ಲಾಂಕೆಟ್. ಇವಾಗ ನಾವು ನಾರ್ಮಲ್ ಇಟ್ಟಿದೀವಿ. ಹೌದು. ಜಾಸ್ತಿ ಇಟ್ಕೋಬಹುದಾ? ಟ್ರೈ ಮಾಡ್ಲಾ? ಓಕೆ. ಈ ತರ ಮಾಡ್ಬಿಟ್ರೆ ಆಯ್ತು. ಜಸ್ಟ್ ನೀವು ಒಂಚೂರು ಇದ್ ಮಾಡಿದ್ರೆ ಇಲ್ಲಿಂದ ಇಲ್ಲಿಗೆ ಚೇಂಜ್ ಮಾಡ್ಕೊಂಡ್ರೆ ಆಯ್ತು. ಸುಮ್ನೆ ಇಲ್ಲಿಂದ ಇಲ್ಲಿಗೆ ಚೇಂಜ್ ಮಾಡ್ಕೊಂಡ್ಬಿಟ್ರೆ ಆಯ್ತು. ಹೆವಿಗೆ ಆಯ್ತು. ಯಾರ್ ಬೇಕಾದ್ರೂ ಯೂಸ್ ಮಾಡ್ಬೋದು. ಏನೋ ಎಜುಕೇಟೆಡ್ ಅವರು ಇವರು ಅಂತ ಹೇಳಲ್ಲ, ಯಾರ್ ಬೇಕಾದ್ರೂ ಯೂಸ್ ಮಾಡ್ಬೋದಲ್ವಾ? ಓಕೆ. ನೆಕ್ಸ್ಟ್ ಇದು ಇವಾಗ ವಾಶ್ ಆಗುತ್ತೆ. 15 ನಿಮಿಷಕ್ಕೆ ವಾಶ್ ಆಗುತ್ತೆ. ವಾಶ್ ಆದ್ಮೇಲೆ ಇವಾಗ ನೀರ್ ಅದ್ರೊಳಗಡೆ ಇರುತ್ತೆ, ತುಂಬಾ ಭಾರ ಇರುತ್ತೆ. ನಾವು ಈ ನೀರನ್ನ ಫುಲ್ ಡ್ರೈನ್ ಮಾಡ್ಕೊಂಡು ಆಮೇಲೆ ಆ ಕಡೆ ಹಾಕೊಳ್ಳೋದು. ಹೌದು. ಫಸ್ಟ್ ನಾವು ಡ್ರೈನ್ ಮಾಡ್ಕೊಳ್ಳೋಣ. ಈಗ ಆಫ್ ಆಗಿದ ತಕ್ಷಣ ಡ್ರೈನಿಂಗ್ ಇಟ್ಬಿಡೋಣ. ಡ್ರೈನಿಂಗ್ ಇಟ್ಟರೆ ನಿಮ್ಗೆ ಆಟೋಮೆಟಿಕ್ ನೀರೆಲ್ಲ ಆಚೆ ಹೋಗ್ಬಿಡುತ್ತೆ. ಅದಾದ್ಮೇಲೆ ನಿಮ್ಗೆ ತೂಕ ಕಡಿಮೆ ಆಗುತ್ತೆ, ನೀರಿನ ತೂಕ ಕಡಿಮೆ ಆಗುತ್ತೆ. ಅಲ್ಲಿಂದ ತೆಗ್ದು ಇಲ್ಲ ಹಾಕೋಣ ನಾವು ಅಷ್ಟೇ ಅಲ್ವಾ? ತುಂಬಾ ಡ್ರೈಯರಿಗೆ ಹಾಕೋಣ, ಹಾಕ್ಬಿಟ್ಟು ಡ್ರೈ ಮಾಡೋಣ. ಓಕೆ. ನೋಡಿ ಆಲ್ರೆಡಿ ಬಜರ್ ಬರ್ತಾ ಇದೆ. ಈಗ 0 ಬಂದಿದೆ. ಬಜರ್ ಬಂದು ಅದೇ ಆಟೋಮೆಟಿಕ್ ಸ್ಟಾಪ್ ಆಗುತ್ತೆ. ನೋಡಿ ಈಗ ಬಜರ್ ಬರ್ತಾ ಇದೆ, ಆದ್ರೂ ಮಷೀನ್ ಓಡ್ತಾ ಇದೆ. ನಿಮ್ಗೆ ಬಜರ್ ಯಾವಾಗ ಸ್ಟಾಪ್ ಆಗುತ್ತೋ ಅವಾಗ ಮಷೀನ್ ಸ್ಟಾಪ್ ಆಗುತ್ತೆ. ಡ್ರೈನಿಗೆ ಇಡೋಣ. ಇಲ್ಲಿ ನೋಡಿ ಡ್ರೈನಿಗೆ ಇಡ್ತೀನಿ. ಡ್ರೈನಿಗೆ ಇಟ್ರೆ ನಿಮ್ಗೆ ನೀರೆಲ್ಲ ಆಚೆ ಹೋಗುತ್ತೆ. ಪೈಪ್ ಹೊರಗಡೆ ಪೈಪ್ ಇದೆಯಲ್ಲ ಕೆಳಗಡೆ ಬಿಡಿ. ಈಗ ನಾವು ಸ್ಪಿನ್ ಟಬ್ಬಿಗೆ ಹಾಕಿ ತೋರ್ಸೋಣ. ಇದ್ರಲ್ಲಿ ಒಂದು ಕ್ಯಾಪ್ ಇರುತ್ತೆ. ಈ ಕ್ಯಾಪ್ ಇರುತ್ತೆ. ನೀವು ಬ್ಲಾಂಕೆಟ್ ಹಾಕಿದಾದ್ಮೇಲೆ ಈ ಕ್ಯಾಪ್ ಮುಚ್ಚಲೇಬೇಕು ಇದ್ರಲ್ಲಿಗೆ. ಈಗ ಹಾಕಿ ನಾವು ತೋರಿಸ್ತೀವಿ ನೋಡಿ. ಇಲ್ಲಿ ತೆಗ್ದು ಈ ಕಡೆ ಹಾಕೊಳ್ಳಿ. ಇದೇ ನೇಹಾ ಮ್ಯಾಮ್, ಇದು ಕಾಲರ್ ಸ್ಕ್ರಬ್ ಅಂತ ಹೇಳಿ. ಇದು ನಿಮ್ಗೆ ಕಾಲರ್ ಎಲ್ಲ ಗಲೀಜಾಗಿರುತ್ತಲ್ವಾ, ಅದಕ್ಕೋಸ್ಕರ ನೀವು ನೆನೆಸ್ಬಿಟ್ಟು ಕಾಲರ್ ತೆಗ್ದು ಈಗ ನೋಡಿ ಈ ತರ ಕಾಲರ್ ಉಜ್ಬೇಕು. ಇದೆಯಲ್ಲ ತಗೊಂಡು ಈ ತರ ಉಜ್ಜಿದ್ರೆ ಇಲ್ಲ ಮ್ಯಾಮ್, ಇಲ್ಲೇ ಇದೆ. ಅದಕ್ಕೋಸ್ಕರ ಈ ಆಪ್ಷನ್ ಕೊಟ್ಟಿದ್ದಾರೆ. ಈ ತರ ತಗೊಂಡು ನೀವು ಕಾಲರ್ ಈ ತರ ಉಜ್ಬಿಟ್ಟು ನೀವು ವಾಶ್ ಮಾಡ್ಬೋದಲ್ವಾ? ಓಕೆ ಓಕೆ. ಸೊ ಇದ್ರ ಮೇಲೆ ಇವಾಗ ಸೇಫ್ಟಿ ಕ್ಯಾಪ್ ಹಾಕ್ಬೇಕಲ್ವಾ? ಸೇಫ್ಟಿ ಕ್ಯಾಪ್ ಹಾಕದ್ ಮರಿಬೇಡಿ. ಸೇಫ್ಟಿ ಕ್ಯಾಪ್ ಹಾಕಿ ಡ್ರೈನ್ ಮಾಡ್ಕೊಳ್ಳಿ. ನೋಡಿ ಕ್ಯಾಪ್ ಮುಚ್ಚುತ್ತಾ ಇದ್ದೀನಿ. ನೆಕ್ಸ್ಟ್ ಕ್ಲೋಸ್ ಮಾಡೋಣ. ಕ್ಲೋಸ್ ಮಾಡಿ 5 ನಿಮಿಷ ಟೈಮರ್ ಇದೆ ಅಲ್ವಾ, 5 ನಿಮಿಷಕ್ಕೆ ಇಡೋಣ. 5 ನಿಮಿಷಕ್ಕೆ ಇಡೋಣ. ನಿಮಗೆ ಆಟೋಮೆಟಿಕ್ 0 ಬಂದು ಸ್ಟಾಪ್ ಹೋಗೋದು. ಇದ್ರಲ್ಲಿ ನಿಮಗೆ ಬಜರ್ ಆಪ್ಷನ್ ಏನು ಇರೋದಿಲ್ಲ. ಬಜರ್ ಏನು ಬರೋದಿಲ್ಲ ಇದಕ್ಕೆ. ಬರೀ ನಿಮಗೆ ವಾಷರಿಗೆ ಮಾತ್ರ ಬಜರ್ ಬರೋದು. ಇದ್ರಲ್ಲಿ ನಿಮಗೆ ಬಜರ್ ಬರೋದಿಲ್ಲ. ಮತ್ತೆ ಇದು ಅಷ್ಟೇ. ಈಗ ಡ್ರೈನ್ ಹಾಕ್ಬೇಕಾದ್ರೆ ನೀವು ಔಟ್ಲೆಟ್ ಪೈಪ್ ಇದೆಲ್ಲ ಕೆಳಗಡೆ ಬಿಡಬೇಕು. ಕೆಳಗಡೆ ಬಿಟ್ರೆ ಇಲ್ಲಿ ನಿಮ್ಗೆ ನೀರು ಡ್ರೈ ಇದಿರುತ್ತಲ್ಲ ಬ್ಲಾಂಕೆಟ್ ಅಲ್ಲಿ ನೀರೆಲ್ಲ ಆಚೆ ಹೋಗುತ್ತೆ.
ಇದು ಆಚೆ ಹೋದ್ರೆ ನಿಮ್ಗೆ ಇಲ್ಲಿ ಒಣಗಕ್ಕೆ ಈಸಿ ಆಗುತ್ತೆ. ಇವಾಗ dry- ಇದರಲ್ಲಿ ಸ್ವಲ್ಪ ಸೋಪ್ ಅಂಶ ಇದೆ ಅಂದ್ರೆ ನಾವು ಹಾ, ಇದಕ್ಕೆ ನೀರ್ ನೀರು ಹಾಕೋಬಹುದು. ಬಿಟ್ಕೋಬಹುದಲ್ವಾ? ಹಾ, ನಾನು ಅವಾಗ್ಲೇ ತೋರಿಸ್ನಲ್ಲ ಸ್ಪಿನ್ ಟಬಲ್ ಇಟ್ರೆ ನಿಮ್ಗೆ ಸ್ಪಿನ್ ಟಬಲ್ ನೀರ್ ಹೋಗುತ್ತೆ ಅಂತ, ಆತರ. ಆ ತರ ನೀರು ಇಲ್ಲಾಂದ್ರೆ ಹಾಕೋಬಹುದು. ಒಂದು ಬಕೆಟ್ ಒಂದು ಜಗ್ ಒಂದ್ ಮಗ್ ಒಂದ್ 2 ಮಗ್ ನೀರ್ ಬೇಕಾದ್ರೂ ಹೌದು ma'am. ಓಪನ್ ಮಾಡಿ ಹಾಕೋಬಹುದು ನಾವು. ಹಾಕೋಬಹುದು Okay. ಹಾಕೋಬಹುದು. ಎತ್ತಿದ ತಕ್ಷಣ ಈಗ ನೀವು ಸ್ಪಿನ್ ಆಗ್ತಾ ಇರುತ್ತೆ, ಈ ಡೋರ್ ಇದೆಯಲ್ಲ ಇದು ಓಪನ್ ಮಾಡಿದ ತಕ್ಷಣ ಕ್ಲೋಸ್ ಸೊ ಆಗ್ಬಿಡುತ್ತೆ. ಆಟೋ ಸೆನ್ಸರ್ ಇದೆ. ಹಾ, ಆಟೋ ಸೆನ್ಸರ್ ಇದೆ. ಯಾಕಂದ್ರೆ ಈಗ ಚಿಕ್ಕ ಮಕ್ಳು ಇರ್ತಾರೆ ಮನೇಲಿ, ಬಂದು ಕೈ ಹಾಕ್ಬಿಟ್ರೆ ರೊಟೇಟ್ ಆಗ್ತಾ ಇರುತ್ತಲ್ವಾ, ಅದಕ್ಕೋಸ್ಕರ ನಾವು ಈ ತರ ಆಪ್ಷನ್ ಕೊಟ್ಟಿದೀವಿ. ಎತ್ತಿದ ತಕ್ಷಣ ಆಟೋಮೆಟಿಕ್ ಅದೊಂದು ಸ್ಟಾಪ್ ಸೇಫ್ಟಿ ಪರ್ಪಸ್ ಆಗಿರುವಂತದ್ದಲ್ವಾ? ಸೇಫ್ಟಿಗೆ Okay. ಎತ್ತಿದ ತಕ್ಷಣ ಸ್ಟಾಪ್ ಆಗುತ್ತೆ, ಮತ್ತೆ ನೀವು ಮುಚ್ಚಿದ ತಕ್ಷಣ ರನ್ ಆಗತ್ತೆ, ಸ್ಟಾರ್ಟ್ ಆಗುತ್ತೆ ನಿಮ್ಗೆ. ನೀವು Okay. ಹೀಗೂ ಮಾಡ್ಕೋಬಹುದು, ಏನಿಲ್ಲ. ಇವಾಗ ಸೊ ಸೇಫ್ಟಿ ಕ್ಯಾಪ್ ತೆಗೆದು ಬಿಡೋಣ. ಹಾ, ಇಷ್ಟು ಬೇಗ ಡ್ರೈ ಆಗಿದೆ ಇದು. ಹೌದು ma'am. ಆಲ್ಮೋಸ್ಟ್ ಇನ್ನು ಕಂಪ್ಲೀಟ್ time ಆಗಿ ಏ ಡ್ರೈ ಆಗಿಲ್ಲ. ಆಗಿದೆ. ಇನ್ನು ಟೈಮೇ ಮುಗ್ದಿಲ್ಲ, ಆಲ್ರೆಡಿ 3 ಮಿನಿಟ್ಸ್ ಗೆಲ್ಲ ನಿಮ್ಗೆ ಇದಾಗುತ್ತೆ. ಇದು ನೀರ್ ಫುಲ್ ಡ್ರೈ ಆಗಿದೆ, ಕಂಪ್ಲೀಟ್ ಆಗಿ ಡ್ರೈ ಆಗಿದೆ. ಡ್ರೈ ಆಗಿದೆ. ನೋಡ್ಬೋದು, ಕೈ ನೋಡ್ಬೋದು, ಹಾ. ಕಂಪ್ಲೀಟ್ ಆಗಿ ಡ್ರೈ ಆಗಿದೆ. ಎಲ್ಲೂ ನೀರ್ ಅಂಟ್ತಾ ಇಲ್ಲ, ನೀರ್ ಬೀಳ್ತಾ ಇಲ್ಲ. ಹಾ, ಬೀಳ್ತಾನೂ ಇಲ್ಲ ನೀರು. ನಾವ್ ಹೇಗ್ ಹಾಕಿದ್ವಿ ಹಾಗೆ ಇದೆ. ಫುಲ್ ಡ್ರೈ ಆಗ್ಬಿಟ್ಟಿದೆ. ಇವಾಗ ಹೇಗೆ ಹಾಕಿದ್ವಿ ನಾವು ಆ ಹೌದು ತರ ಬಂದಿದೆ. ಒಂದ್ 5 ನಿಮಿಷ ನೀವು ಬಿಸಿಲಿಗೆ ಹಾಕೊಂಡ್ರೆ ಸಾಕು. ಇಲ್ಲ ನೀವು ಫಾರ್ಮಲ್ ಈ ತರ ಡ್ರೆಸ್ ಯಾವ್ದಾದ್ರು ಹಾಕಿದೀರಾ ಅಂದ್ರೆ ಐರನ್ ಮಾಡ್ಕೊಂಡ್ರೆ ಸಾಕಾಗುತ್ತೆ. 90% ಡ್ರೈ ಆಗುತ್ತೆ. ಓಕೆ ವೀಕ್ಷಕರೇ, ಇದಾಗಿತ್ತು ಡೆಮೋ ಪಾರ್ಟ್. ಇದನ್ನ ಹೇಗೆ ಯೂಸ್ ಮಾಡೋದು ಅಂತ ನಿಮ್ಗೆಲ್ಲ ಗೊತ್ತಾಯ್ತು ಅನ್ಕೊಳ್ತೀನಿ. ಇಷ್ಟೊಂದು ಇನ್ಫಾರ್ಮೇಶನ್ ಕೊಟ್ಟಿದ್ದು ನಮ್ಗೆ ನೇಹಾಗೆ ಧನ್ಯವಾದ ಹೇಳ್ಬಿಡೋಣ. ಥ್ಯಾಂಕ್ ಯು ನೇಹಾ. ಥ್ಯಾಂಕ್ ಯು. ನಮ್ಮ ಹತ್ರ ಏನು ಪಲ್ ಸ್ಮಾರ್ಟ್ 15 kg ವಾಷಿಂಗ್ ಮಷಿನ್ ಇದೆ. ಇದರ ಕೆಪಾಸಿಟಿ ಸ್ಪೆಕ್ಸ್ ವಿಷಯಕ್ಕೆ ಬಂದ್ರೆ ಇದು 15 kg ಕೆಪಾಸಿಟಿ ಇರುವಂತಹ ಒಂದು ವಾಷಿಂಗ್ ಮಷಿನ್. ಇದರ ನಿಮಗೆ ಮೋಟರ್ ಬಂದು ಏನು ವಾಷರ್ ಇದೆಯಲ್ಲ, ಇದ್ರ ಮೋಟರ್ ಬಂದು 440 ವಾಟ್ಸ್ ಇದೆ. ಸ್ಪಿನ್ನರ್ ಬಂದು 1440 RPM ಅಲ್ಲಿ ರನ್ ಆಗುತ್ತೆ. ಇನ್ನು ಇದೊಂದು ಸೆಮಿ ಆಟೋಮೆಟಿಕ್ ವಾಷಿಂಗ್ ಮಷಿನ್ ಆಗಿದ್ದು ಇದರಲ್ಲಿ ನಿಮಗೆ ಇದರ ಟೋಟಲ್ ವೇಟ್ ಬಂದು ಸುಮಾರು ಒಂದು 26 kg ವೇಟ್ ಬರ್ಬೋದು. ಇದು ವಾಟರ್ ಕೆಪಾಸಿಟಿ 50 ಲೀಟರ್ಸ್ ಆಗಿರುತ್ತೆ. ಇದರ MRP ವಿಷಯಕ್ಕೆ ಬಂದ್ರೆ MRP ಬಂದು 22,000 ಇದೆ. ಬಟ್ ನಮ್ಮ ಏಮ್ ಸ್ಕ್ವೇರ್ ಕಾರ್ಪೊರೇಷನ್ ಅಲ್ಲಿ ನಿಮಗೆ ತುಂಬಾನೇ ರೀಸನೇಬಲ್ ಪ್ರೈಸ್ ಅಲ್ಲಿ, ಹೌದು ತುಂಬಾನೇ ರೀಸನೇಬಲ್ ಪ್ರೈಸ್ ಅಲ್ಲಿ ಅವೈಲೇಬಲ್ ಇದೆ. ಕೇವಲ 12,500 ರುಪೀಸ್ಗೆ ಈ ಸೂಪರ್ ಆಗಿರುವಂತಹ ಸೆಮಿ ಆಟೋಮೆಟಿಕ್ ವಾಷಿಂಗ್ ಮಷಿನ್ ನಿಮಗೆ ಸಿಗ್ತಾ ಇದೆ. ಈ ವಾಷಿಂಗ್ ಮಷಿನ್ ಮೇಲೆ ನಿಮಗೆ 1 year ಗ್ಯಾರಂಟಿ ಸಿಗುತ್ತೆ. ಮೋಟರ್ ಮೇಲೆ ನಿಮಗೆ 5 years ಗ್ಯಾರಂಟಿ ಸಿಗುತ್ತೆ. ಅಷ್ಟೇ ಅಲ್ಲ, ನಿಮಗೆ ಲೈಫ್ ಟೈಮ್ ವಾರಂಟಿ ಸಿಗುತ್ತೆ. ಸ್ನೇಹಿತರೆ, ನಮ್ಮ ತುಮಕೂರಲ್ಲಿ ನಮ್ಮ ಏಮ್ ಸ್ಕ್ವೇರ್ ಕಾರ್ಪೊರೇಷನ್ ನ ಮೇನ್ ಬ್ರಾಂಚ್ ಇದೆ. ಅಷ್ಟೇ ಅಲ್ಲ, ಕರ್ನಾಟಕದಲ್ಲಿ ಹಲವಾರು ಕಡೆ ನಮ್ಮ ಫ್ರಾಂಚೈಸೀಸ್ ಇದೆ, ನಮ್ಮ ಡೀಲರ್ಸ್ ಇದ್ದಾರೆ. ನೀವು ಎಲ್ಲಿಂದ ಬೇಕಾದ್ರೂ ಬೈ ಮಾಡ್ಬೋದು. ಆಲ್ ಓವರ್ ಕರ್ನಾಟಕ ನಿಮಗೆ ಸರ್ವಿಸಸ್ ಕೂಡ ಅವೈಲೇಬಲ್ ಇದೆ. ಡೋರ್ ಸ್ಟೆಪ್ ಡೆಲಿವರಿ ಕೂಡ ಅವೈಲೇಬಲ್ ಇದೆ. ನೀವು ಸ್ಕ್ರೀನ್ ಮೇಲೆ ಬರ್ತಿರುವಂತಹ ನಂಬರ್ಗೆ ಕಾಲ್ ಮಾಡಿದ್ರೆ ಇದ್ರ ಬಗ್ಗೆ ಹೆಚ್ಚಿನ ಇನ್ಫಾರ್ಮೇಶನ್ ಪಡಿಬಹುದು. ಆರ್ಡರ್ ಕೂಡ ಅಲ್ಲೇ ಪ್ಲೇಸ್ ಕೂಡ ಮಾಡಬಹುದು. ಸ್ನೇಹಿತರೆ, ಇವತ್ತಿನ ವಿಡಿಯೋ ಇಷ್ಟ ಆಯ್ತು ಅಂತ ಭಾವಿಸ್ತೀನಿ. ಸ್ನೇಹಿತರೆ, ಯಾರಿಗೆ ನೆಸೆಸಿಟಿ ಇರುತ್ತೆ ಅಂಥವ್ರ ಜೊತೆ ವಿಡಿಯೋವನ್ನ ಶೇರ್ ಮಾಡಿ. ಏಮ್ ಸ್ಕ್ವೇರ್ ಕಾರ್ಪೊರೇಷನ್ ನ ಎವರ್ ಗ್ರೀನ್ ಬ್ರ್ಯಾಂಡ್ ಅಲ್ಲಿ ಬರುವಂತಹ ಎಲ್ಲ ಪ್ರಾಡಕ್ಟ್ಗಳು ಒಂದು ಅಶೋರ್ಡ್ ಗ್ಯಾರಂಟಿ ವಾರಂಟಿ ಜೊತೆ ಬರೋದ್ರಿಂದ ನೀವು ನಮ್ಮನ್ನ ಯಾವಾಗಲೂ ಟ್ರಸ್ಟ್ ಮಾಡಬಹುದು. ನಾವು ನಿಮ್ಮ ಜೊತೆ ಯಾವಾಗಲೂ ಇರ್ತೀವಿ. ನಮ್ಮ ಪ್ರಾಡಕ್ಟ್ನ ನಿಮಗೆ ಸೇಲ್ ಮಾಡೋದು ಅಂದರೆ ನಿಮ್ಮ ಮಧ್ಯ ಒಂದು ಒಳ್ಳೆಯ ಸಂಬಂಧ ಬಿಲ್ಡ್ ಆಗುತ್ತೆ. ಸ್ನೇಹಿತರೆ, ಬನ್ನಿ, ವಿಸಿಟ್ ಮಾಡಿ, ಸ್ಟೋರ್ಗೆ ವಿಸಿಟ್ ಮಾಡಿ, ಐಟಮನ್ನು ಟಚ್ ಆ್ಯಂಡ್ ಫೀಲ್ ಮಾಡಿ ಬೈ ಮಾಡಿ. ಇಲ್ಲ ಅಂದರೂ ಕೂಡ ನೀವು ಕಾಲ್ ಮಾಡಿ ಆರ್ಡರ್ನ ಪ್ಲೇಸ್ ಮಾಡಿ, ಮನೆ ಬಾಗಿಲಿಗೆ ಐಟಮ್ ಬರುತ್ತೆ. ಸೊ ವೀಕ್ಷಕರೇ, ವಿಡಿಯೋ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.